ಇದೊಂದು ಚೂರು ಇಟ್ಕೊಳ್ಳಿ, ಒಂದು ಹಾಕ್ಬಿಡ್ತೀನಿ ನಾನು. ಕೊಡು. ಇಲ್ಲ ಹಾಕಿದ್ನಲ್ಲ ಅಷ್ಟೇ ಅಷ್ಟೇ ಅಷ್ಟೇಪ್ಪ. ಗೈಸ್, ಇದು ಗೋಧಿ ತುಪ್ಪ ಬೆಲ್ಲ ಹಾಕಿ ಉಂಡೆ ಮಾಡಿದ್ದೀನಿ. ಗುರುವಾರ ಶನಿವಾರ ಮಾಡಿ ಕಾಗೆಗಳಿಗೆ, ಇಲ್ಲಂತೂ ಯಾವ ಕಾಗೆನೂ ಬಂತಿರಲ್ಲ, ಸ್ಕ್ವಿರಿಲು ಮತ್ತು ನಾಯಿ ಇಂಥವು ತಿಂತವೆ. ಒಟ್ಟ ಯಾವ ತಿಂದರೆ ಆಯಿತು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ತೋರಿಸೋ ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ. ನನಗೆ ಒಳ್ಳೆಯದಾಗಿದೆ ಈ ಥರ ನಾನು ರೂಟೀನ್ ಮಾಡ್ಕೊಂಡಾಗಿಂದ. ನೀವು ಕೂಡ ಮಾಡ್ಬೋದು ಈ ಥರ. ಒಂದೊತ್ತು ಪ್ರಾಣಿ ಪಕ್ಷಿಗಳಿಗೆ ಊಟ ಆಗುತ್ತೆ, ಹೊಟ್ಟೆ ತುಂಬುತ್ತೆ, ಅದರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಈ ಥರ ಮಾಡೋದ್ರಿಂದ. ನಿನಗೇನು ಇಷ್ಟ ಆಗಲ್ಲ. ಸ್ಲೋಲಿ ಬಾಯ್. ಹೋಗ್ತೀವಿ, ಕೆಲಸ ಆಯ್ತು ನನಗೆ. ಸರಿ, ಬಾಯ್ ಬಾಯ್. ಸರಿ, ಸೆಕೆಂಡ್ ಫ್ಲೋರ್ ಹತ್ತಷ್ಟೊತ್ತಿಗೆ ಸಾಕಾಗೋಯ್ತು. ಇದು ನನ್ನ ಮಗಳು ತಂದಿದ್ದಾಳೆ ಆ ಚರಿಗೆ ಹಾಕೋಕ್ಕೆ. ಅವರು ಮನೆ ಫುಡ್ಡೆಲ್ಲ ಹಾಕಕ್ಕೆ ಬಿಡಲ್ಲ. ಇದು ನಾಯಿಗೆ ಹಾಕೋಕ್ಕೆ ಅಂತಲೇ ತಂದಿರೋ ಬಿಸ್ಕೆಟ್, ನಾಯಿ ಬಿಸ್ಕೆಟ್. ಸೆಕೆಂಡ್ ಫ್ಲೋರ್ ಹತ್ಕೊಂಬಂದ. ಇವತ್ತು ಗುರುವಾರ ನಾವು ಹುಂಡೆ ಮಾಡಾಕಿದೆ 8 ನಾಯಿಗೆ, ಬೀದಿ ನಾಯಿಗೆ. ಸೆಕೆಂಡ್ ಫ್ಲೋರ್ ಹತ್ಕೊಂಬರೋಷ್ಟರಲ್ಲಿ ಸಾಕಾಯಿತು. ನಾನು ಅದನ್ನೆಲ್ಲ ಯಾಕೆ ಶೋ ಅಪ್ ಮಾಡ್ತೀನಿ, ಶೋ ಅಪ್ ಮಾಡೋ ಅಗತ್ಯ ಇಲ್ಲ. ಯಾಕೆ ಶೋ ಅಪ್ ಮಾಡ್ತೀನಿ ಅಂದರೆ ನನಗೆ ಒಳ್ಳೆಯದಾಗಿದೆ ಆ್ಯಕ್ಚುಲಿ. ನಾನು ಆ ಥರ ಮಾಡೋದ್ರಿಂದ ಹಾಕಿ ಈಗ ಇಷ್ಟಿಷ್ಟಕ್ಕೆಲ್ಲ ಶೋ ಅಪ್ ಮಾಡ್ತಾರೆ ಅಂತ ಹುಡುಗರಿಗೆ ಅನಿಸ್ಬೋದು. ಇದು ಇನ್ಸ್ಪೈರ್ ಆಗಲಿ ಅಂತ ನಾನು ಹೇಳ್ತಾಯಿದ್ದೀನಿ. ನನಗಂತೂ ಇದನ್ನೆಲ್ಲ ನಾನು ರೂಟೀನ್ ಮಾಡ್ಕೊಂಡಾಗಿಂದ ನನಗೆ ಒಳ್ಳೆಯದಾಗಿದೆ. ನೀವು ಮಾಡಿ, ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಮಾಡ್ಬೋದು ಅಂತ ಹೇಳ್ತಾಯಿದ್ದೀನಿ. ತಲೆಗೆ ಇವತ್ತು ವಿಧಿ ಇಲ್ಲದೆ ಗಾರ್ನಿಯರ್ ಹಚ್ಕೊಂಡಿದ್ದೀನಿ. ಗೋಧಿ, ಅದು ಗೋಧಿ, ಅದು ಹಾಕ್ಬಿಟ್ರು ಮಿಕ್ಸರ್. ಇಲ್ಲಿ ಅವರ ಇದು ಹಾಕಿ ನಾಯಿ ಐತೀನಿ ಅಲ್ಲಿಗೆ. ಗಾಯ್ಸ್, ನಾವು ಇಲ್ಲಿ ಬಂದಿದ್ವಿ. ಮೆಂತ್ಯ ಹಿಟ್ಟು ಖಾಲಿಯಾಗಿತ್ತು ಮತ್ತು ಗೋಧಿ ಹಿಟ್ಟು ಖಾಲಿಯಾಗಿತ್ತು. ಇವತ್ತು ಯಾವಾರ, ಇವತ್ತು ಬಂದು ಸ್ಯಾಟರ್ಡೇ.
ಗೈಸ್ ಇದು ನಮ್ಮ ಅತ್ತೆ ಮನೆ. ನಮ್ಮ ಅತ್ತೆಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದೇ ನಮ್ಮ ಮನೆ ಊಟ ಆಯಿತು. ಮತ್ತೆ ನೆನಪಿಗಿರಲಿ ಅಂತ ಶೂಟ್ ಮಾಡಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾವಾಗ ಬೇಕಾದರೂ ನೋಡ್ಕೋಬೋದಲ್ವಾ, ಹಂಗಾಗಿ. ಇದು ಸ್ವರ್ಣಾಂಬ ದೇವಸ್ಥಾನ. ಇಲ್ಲೇ ನಾನು ಮದುವೆ ಆಗಿದ್ದ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದ್ರದ್ದು ಕಥೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ದೇವರು ಹಿಂಗೆ ಇಲ್ಲಿ ಸೃಷ್ಟಿ ಆಯಿತು, ಇದ್ರದ್ದು ಮೂಲ ಕಥೆ ಏನು ಅಂತ ಒಂದು ಟೈಮ್ ಯಾವಾಗಾದರೆ ಹೇಳ್ತೀನಿ ನಿಮಗೆಲ್ಲ. ಈ ದೇವರು ಅಷ್ಟೇ ತುಂಬಾ ಸತ್ಯ. ಇದೇನು ಗೊತ್ತಾ, ನಾನು ಸ್ಟಾರ್ಟಿಂಗ್ ನೋಡಿದಾಗ ಉತ್ತ ಇತ್ತು, ಬರೀ ಉತ್ತ ಇದೆ ಆ್ಯಕ್ಚುಲಿ. ಉತ್ತದ ಮೇಲೆ ಹೂವು ಮುಡಿಸೋದು. ಈಗ ಇದಕ್ಕೆ ಮುಖವಾಡ ಹಾಕಿದ್ದಾರೆ. ನಾನು ನೋಡಿದಾಗ ಇದೆಲ್ಲ ಫುಲ್ಲು ಉತ್ತ. ಅದು ಇನ್ನೂ ತುಂಬ ಚಿಕ್ಕ ಇದ್ದಿದ್ದು ತುಂಬ ದೊಡ್ಡದಾಗಿದೆಯಂತೆ. ಈ ದೇವರು ಕೂಡ ಸ್ವರ್ಣಾಂಬ ದೇವರು. ವರ್ಷ ಜಾತ್ರೆ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಜಾತ್ರೆ. ಗೈಸ್, ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಕಡೂರಿಗೆ. ಇದು ಸ್ವರ್ಣಾಂಬ ದೇವರು. ಇಲ್ಲೇ ನನ್ನ ಮದುವೆ ಆಗಿದ್ದು. ನಮ್ಮ ಅತ್ತೆ ಈ ದೇವರ ಹೆಸರು ನಂಗೆ ಇಟ್ಟಿದ್ದು. ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಬಂದು. ಜಾತ್ರೆಗೆ ಬರೋದೇ ಬಿಟ್ಬಿಟ್ಟಲ್ಲ.